ಭಾಳ ಒಂದು ವಂಡರ್ಫುಲ್ ಸ್ಟೋರಿ ಇದೆ. ಏನಂತಂದರೆ ಇದು ಹಳ್ಳಿನಲ್ಲಾದಂಥ ಒಂದು ಕಥೆ ಇದು. ಒಬ್ಬ ಅಜ್ಜಿ ಮನೆ ಮೊಮ್ಮಕ್ಕಳನ್ನ ಪಾಪ ಏನು ಅಂತಿರಲ್ಲ, ಅವ್ರು ಬಂದ ತಕ್ಷಣ ಹೋಗ್ರಿ ಹೋಗ್ರಿ ಆಟ ಆಡೋಕೆ ಹೋಗಿ, ನೀವು ಕೆಲಸ ಮಾಡೋಕೆ ಹೋಗಿ ಅಂತ ಕಳಿಸ್ಬಿಡ್ತಾಳೆ. ಆದರೆ ಅಕ್ಕಪಕ್ಕದ ಮನೆಯವ್ರನ್ನ ಮಕ್ಕಳುಗಳನ್ನ ಮಾತ್ರ ತಲೆ ಮೇಲೆ ಹೊತ್ಕೊಂಡು ತಿರುಗ್ತಾ ಇರ್ತಾಳೆ, ಭಾಳ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾಳೆ, ಕೆಳಗಡೆ ಇಳಿಸಲ್ಲ, ಅವ್ರನ್ನ ಯಾವುದಕ್ಕೂ ಕೂಡ ಉತ್ತೇಜನ ಕೊಡಲ್ಲ, ಕೆಲಸಕ್ಕೆ ಹೋಗಿ ಏನಲ್ಲ, ಎಲ್ರಿಗೂ ಊಟ ಗೀಟ ಬಡಿಸಿ ಎಲ್ಲ ಮೈ ಮೇಲೆ ಇಟ್ಕೊಂಡಿರುವಂಥದ್ದು. ನೋಡಿ ನೋಡಿ ತಲೆಕೆಟ್ಟೋಯ್ತು. ಜನ ಮಾತಾಡೋಕ್ಕೆ ಶುರು ಮಾಡಿದ್ರು, ನೋಡಿ ಎಂಥ ಇದು, ಅಕ್ಕಪಕ್ಕದವ್ರಿಗೆ ಎಷ್ಟೇ ಆ ಬೇಸರ ಇರ್ಬೋದು, ವೈರತ್ವ ಇರ್ಬೋದು, ಆದರೆ ಈ ಅಜ್ಜಿ ನೋಡಿ ಎಂಥ ಅದ್ಭುತವಾದಂಥ ಮುದುಕಿ. ಯಾಕಂದರೆ ಅಕ್ಕಪಕ್ಕದ ಮಕ್ಕಳುಗಳನ್ನೆಲ್ಲ ಎಷ್ಟು ಪ್ರೀತಿಯಿಂದ ನೋಡ್ಕೊತಾಳೆ ಸ್ವಾಮಿ ಅಂತ ಜನ, ಇಡೀ ಊರು ಜನ ಎಲ್ಲ ಮಾತಾಡ್ತಾಯಿದ್ರು. ಕೊನೆಗೆ ಇದನ್ನು ನೋಡಿ 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 ಒಮ್ಮೆ ಮಗನಿಗೆ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಒಂದು ಸರಿ ಅವ್ರ ಅಮ್ಮನ ಜೊತೆ ಜಗಳ ಮಾಡ್ತಾನೆ ನಾನು. ಏನಮ್ಮ ನೀನು ಅಕ್ಕಪಕ್ಕದ ಮಕ್ಕಳುಗಳನ್ನೆಲ್ಲ ಯಾವಾಗಲೂ ಮೈ ಮೇಲೆ ಇಟ್ಕೊಂಡಿರ್ತೀಯ, ನಮ್ಮ ಮಕ್ಕಳುಗಳನ್ನು ಓಡಿಸ್ತಿಲ್ಲ ಕೆಲಸಕ್ಕೆ, ಏನು ಕತೆ ನಿಂದು, ನಿನ್ನ ಮನಸ್ಸಲ್ಲಿ ಏನಿದೆ ನಿನ್ನ ಮನಸ್ಸಲ್ಲಿ ಅಂತ. ಅಜ್ಜಿ ಭಾಳ ಬ್ಯೂಟಿಫುಲ್ಲಾಗಿ ಹೇಳ್ತಾಳೆ, ನೋಡಪ್ಪ ನೀನು ಅಕ್ಕಪಕ್ಕದವ್ರ ಜೊತೆ ನೀನು ತಡ್ತೀಯ, ಜಗಳ ಮಾಡ್ತೀಯ, ನಿನಗೆ ವಯಸ್ಸಿದೆ, ಆದರೆ ನನಗೆ ಆ ವಯಸ್ಸಿಲ್ಲ, ನಾನು ಏನು ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ, ಅದನ್ನೇ ಮಾಡ್ತಾಯಿದ್ದೀನಿ ನಾನು ಅಂತ. ಏನು ಮಾಡ್ತಾಯಿದ್ದಿಲ್ಲ ಹಾಗಾದರೆ? ಅವಳು ಹೇಳ್ತಾಳೆ, ಈ ಮಕ್ಕಳುಗಳನ್ನು ಮುದ್ದು ಮಾಡಿ ಇಲ್ಲೇ ಇಟ್ಕೊಳ್ತೀನಿ, ನಮ್ಮ ಮಕ್ಕಳುಗಳನ್ನ ಮಾತ್ರ ಹೊರಡೆ ಕಳಿಸ್ತಾ ಇದ್ದೀನಿ ನಾನು. ಆ ಸಂದರ್ಭದಲ್ಲಿ ಏನಾಗುತ್ತೆ, ನಮ್ಮ ಮಕ್ಕಳು ಓಡಾಡಿ ಮಾಡಿ ಭಾಳ ಗಟ್ಟಿಯಾಗ್ತಾರೆ, ಈ ಮಕ್ಕಳುಗಳು ಇಲ್ಲೇ ಇದ್ಕೊಂಡು ಹಾಳಾಗಿ ಹೋಗ್ತಾರೆ. ಯಾವ್ದು ಬೇಕು ನಿನಗೆ? ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ದುಡುಸರಯ್ಯ ಅಂತಂತಂದರೆ ವೈಜ್ಞಾನಿಕವಾದ ಬೆಳೆ ಬೆಳಿಬೇಕು, ಅದಕ್ಕೆ ಉತ್ತೇಜನ ಕೊಡ್ರಯ್ಯ ರೈತರಿಗೆ ಅಂತಂದರೆ, ಬೆಳೆದ ಬೆಳೆಗೆ ವೈಜ್ಞಾನಿಕ ಬೆಲೆ ಕೊಡಿಸ್ರಯ್ಯ ಅಂತಂತಂದರೆ, ಅದನ್ನು ಬಿಟ್ಟು ಬರೀ ರೈತರ ಸಾಲ ಮನ್ನಾದ ಬಗ್ಗೆ ಮಾತಾಡ್ತಿರಲ್ಲ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ನಮ್ಮ ರಾಜ್ಯದ ರೈತರು ಸೇರ್ಕೊಂಡಂಗೆ ದೇಶದ ರೈತರು ಭಿಕ್ಷುಕರಲ್ಲ. ಅವ್ರು ಕೇಳ್ತಿರುವಂಥದ್ದೇನು ಗೊತ್ತಾ, ನಾವು ಬೆಳೆ ಬೆಳೀತಾ ಇದ್ದೀವಿ ಸ್ವಾಮಿ, ಅದಕ್ಕೊಂದಿಷ್ಟು ಬೆಲೆ ಕೊಡಿ, ಇಡಬೇಕು ನಾವು ಬೆಳೆಯನ್ನು, ಕೋಲ್ಡ್ ಸ್ಟೋರೇಜ್ಗಳು ಮಾಡಿ. ಯಾವ ಸಂದರ್ಭದಲ್ಲಾದ್ರೂ ರೈತ, ನಾವೆಲ್ಲ ಹಿಂದೆ ಚಿಕ್ಕವರಿದ್ದಂಥ ಸಂದರ್ಭದಲ್ಲಿ, ಹಣ ಬೇಕಾದಂಥ ಸಂದರ್ಭದಲ್ಲಿ ಮನೆಯಲ್ಲಿದ್ದು ಧಾನ್ಯಗಳನ್ನು ತಗೊಂಡೋಗಿ ಅಂಗಡಿ ಹಾಕಿದ್ರೆ ದುಡ್ಡು ಕೊಡ್ತಿದ್ದ ಅವನು. ಆ ರೀತಿ ಯಾವ ಸಂದರ್ಭದಲ್ಲಿ ಧಾನ್ಯವನ್ನು ತಗೊಂಡೋಗಿ ಹಾಕಿದ್ರು ಕೂಡ ನಮಗೆ ದುಡ್ಡು ಬರಬೇಕು, ಮಿನಿಮಮ್ ಇಷ್ಟು ಅಂತ ಬರಬೇಕು. ಹಂಗೆ ಮಾಡಿ ಅಂತಂತಂದರೆ ಯೋಗ್ಯತೆ ಇಲ್ದಿರುವಂಥ ನಾಯಕರುಗಳು ಬರೀ ರೈತರ ತಲೆನಲ್ಲೂ ಹುಳ ಬಿಟ್ಟು, ನಾವು ಆ ಮನ್ನಾ ಮಾಡ್ತೀವಿ, ಈ ಮನ್ನಾ ಮಾಡ್ತೀವಿ, ದೇಶಾದ್ಯಂತ ಬರೀ ಮನ್ನಾ ಮಾಡ್ತಾ ಹೋಗ್ಬಿಟ್ರೆ ದೇಶದ ಅಭಿವೃದ್ಧಿನೇ ಮನ್ನಾ ಆಗಿಬಿಡುತ್ತೆ. ಏನು ಮಾಡ್ತೀರಿ ಕೊನೆಗೆ? ಖಂಡಿತವಾಗಲೂ ಹೇಳ್ತಾ ಇದ್ದೀನಿ, ನಮ್ಮ ರೈತರು ಇದನ್ನು ಕೇಳಲ್ಲ. ನಮ್ಮ ರೈತರು ಮಹಾನ್ ಸ್ವಾಭಿಮಾನಿಗಳು, ಭಿಕ್ಷುಕರಲ್ಲ ಅವರು. ಎಷ್ಟೋ ಕೋಟಿ 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 ಜನಕ್ಕೆ ಊಟಕ್ಕೆ ಬಡಿಸೋರ್ರಿ ಅವರು. ಅವ್ರು ಯಾಕೆ ಕೇಳ್ತಾರೆ ನಿಮ್ಮ ಹತ್ರ? ಬೆಳೆಯೋದಕ್ಕೊಂದು ಅವಕಾಶ ಮಾಡಿಕೊಡಿ, ಗೊಬ್ಬರ ಕೊಡಿ, ಬೀಜ ಕೊಡಿ, ಜೊತೆಗೇನಂದ್ರೆ ವೈಜ್ಞಾನಿಕವಾದಂಥ ಬೆಳೆ ಬೆಳೀಲಿ, ಆ ವೈಜ್ಞಾನಿಕ ಬೆಲೆ ಸಿಗಲಿ ಅವರಿಗೆ. ಅಂಥ ಬೆಲೆ ಸಿಕ್ತು ಅಂತಂದರೆ ಆಳ್ವಿಕೆ ಮಾಡುವಂಥ ನಾಯಕರಿಗೂ ಕೂಡ ಬೆಲೆ ಸಿಗುತ್ತೆ. ಹೀಗೆ ಈ ಬರೀ ಒಂದು ನೋಡ್ತಾ ಇದ್ದೀವಿ, 60 ವರ್ಷದಿಂದ ಇವೇ ಆಟಗಳನ್ನ ಆಡ್ಕೊಂಬಂದಿದ್ದಾಯ್ತು ರಾಜಕಾರಣಿಗಳು. ಇನ್ನಾದ್ರೂ ಈ ಮನ್ನಾ ಆಟಗಳಿದಾವಲ್ಲ, ಈ ಹುಚ್ಚಾಟಗಳನ್ನು ನಿಲ್ಲಿಸಬೇಕು. ಇನ್ನು ಮಧ್ಯಪ್ರದೇಶದಲ್ಲಿ ಸ್ಥಿತಿಗತಿಗಳು ಏನಾಗ್ತಿದೆ, ರಾಜಸ್ಥಾನದಲ್ಲಿ ಸ್ಥಿತಿಗತಿಗಳು ಏನಾಗ್ತಿದೆ ಅದನ್ನು ಹೇಳ್ತೀನಿ ನಾನು. ಆದರೆ ಅದಕ್ಕಿಂತ ಮೊದಲು ಪೇಜಾವರ ಶ್ರೀಗಳ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲೇಬೇಕು. ಪೇಜಾವರ ಶ್ರೀಗಳು ಈಗ ಮತ್ತೆ ಮಾತಾಡಿದ್ದಾರೆ. ಒಂದು ಲೆಕ್ಕದಲ್ಲಿ 5 ರಾಜ್ಯಗಳ ಚುನಾವಣಾ ಫಲಿತಾಂಶ ಇದೆಯಲ್ಲ, ಅದು ಮೋದಿಗೆ ಎಚ್ಚರಿಕೆ ಅನ್ನುವಂಥ ಮಾತನ್ನು ಪೇಜಾವರ ಶ್ರೀಗಳು ಹೇಳಿರುವಂಥದ್ದು. ಬೇರೆ ಯಾರಾದರೂ ಹೇಳಿದರೆ ಅದು ಅಷ್ಟು ಮಹತ್ವ ಪಡೆಯಲ್ಲ. ಪೇಜಾವರ ಶ್ರೀಗಳು ಏನಾದರೂ ಹೇಳಿದರೆ ಅದು ಬಹಳ ಮಹತ್ವ ಪಡೆಯುತ್ತೆ. ಕಾರಣ ಗೊತ್ತು, ಯಾಕಂದರೆ ಇವರು BJP ಪರವಾಗಿರುವಂಥ ಯತಿಗಳು ಅಂಥೇಳಿ ಯಾವಾಗಲೂ ಕೂಡ ವಿರೋಧ ಪಕ್ಷದ ನಾಯಕರುಗಳು ಮಾತಾಡ್ತಾ ಇರ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಉಡುಪಿನಲ್ಲಿ ಪೇಜಾವರ ಮಠದ ಶ್ರೀಗಳು ಹೇಳಿದ್ದಾರೆ, ಮಿತ್ರ ಪಕ್ಷಗಳ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಹೊಂದಬೇಕು ನೀವು. ಪ್ರಧಾನಿ ಮೋದಿ ಬಗ್ಗೆ ಮೊದಲಿದ್ದಂಥ ನಿರೀಕ್ಷೆ ಈಗ ಜನರಲ್ಲಿ ಇಲ್ಲ ಅನ್ನುವಂಥದ್ದು. ಸೊ ಇದು ಪೇಜಾವರ ಶ್ರೀಗಳು ಹೇಳಿದಂಥ ಮಾತು. ಪೇಜಾವರ ಶ್ರೀಗಳಿಗೆ ಆವಾಗವಾಗ ಒಂದು ಚೂರು ಈ BJP ವಿರುದ್ಧ ಮಾತಾಡುವಂಥ ಮನೋಭಾವನೆ ಬಂದ್ಬಿಡುತ್ತೆ. ಎಲ್ಲಿ ಜನ ನನ್ನ BJP ಪರವಾಗಿದ್ದೀನಿ, ಮೋದಿ ಪರವಾಗಿದ್ದೀನಿ ಅಂತ ಅಂದ್ಕೊಂಡ್ಬಿಡ್ತಾರೋ ಅಂತ ಹಿಂದೂ ಕೂಡ ಪೇಜಾವರ ಶ್ರೀಗಳು ಮಾತಾಡಿದರು. ಈಗಲೂ ಕೂಡ ಪೇಜಾವರ ಶ್ರೀಗಳು ಅದನ್ನು ಪುನರುಚ್ಚರಿಸಿದ್ದಾರೆ. ಮೋದಿಯವರ ಬಗ್ಗೆ ಹಿಂದೆ ಇದ್ದಷ್ಟು ನಿರೀಕ್ಷೆ ಈಗ ಇಲ್ಲ, ಕಮ್ಮಿ ಆಗಿದೆ. ಮೊದಲ ಬರುವಾಗ ಏನು ಭಾರಿ ಪರಿವರ್ತನೆ ಮಾಡ್ತಾರೆ ಅಂತ ಒಂದು ಅಷ್ಟು ಅವರ ನಿರೀಕ್ಷೆ ಇದ್ದಷ್ಟು ಆಗಿಲ್ಲ. ಒಳ್ಳೆಯ ಕೆಲಸ ಮಾಡಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಈ ನೋಟು ಮಾಡಿದ್ದರಿಂದ ಇದು ಎಲ್ಲ ಬ್ಲ್ಯಾಕ್ ಮಾರ್ಕೆಟು ಮತ್ತು ಭ್ರಷ್ಟಾಚಾರ ಎಷ್ಟೋ ಕಡಿವಾಣ ಆಗಿದೆ. ಆದರೆ ಅದರಿಂದ ಜನರಿಗೆ ಏನಷ್ಟು ಲಾಭ ಗೊತ್ತಾಗೋದಿಲ್ಲ. ಆದ್ದರಿಂದ ಅವರಿಗೆ ತೊಂದರೆಯಾಗಿದೆ. ನೋಟು ಮಾಡಿದ್ದರಿಂದ ಇದನ್ನು ನೋಟನ್ನು ಬ್ಯಾನ್ ಮಾಡಿದ್ದರಿಂದ ಸಾಮಾನ್ಯ ಜನರಿಗೂ ಸ್ವಲ್ಪ ಕಷ್ಟ ಆಗಿದೆ.